ಜಿಲ್ಲಾಧಿಕಾರಿ ಸೇರಿದಂತೆ ಕೆಲವು ಶಾಸಕರು ಕೂಡ ಒಂದು ವಿಷಯನ ಪ್ರಸ್ತಾಪ ಮಾಡ್ತಾರೆ. ಇನ್ನು ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಹಲವು ಕೇಸ್ಗಳನ್ನ ಬೇರೆ ಕಡೆ ರೆಫರ್ ಮಾಡ್ತಾ ಇದ್ದಾರೆ, ಒಂಥರ ಮಾಫಿಯಾ ನಡೀತಾ ಇದೆ. ಜೊತೆಗೆ ಆ್ಯಂಬುಲೆನ್ಸ್ ಕೂಡ ಮಾಫಿಯಾ ಇದೆ ಅನ್ನೋಂಥ ಸಾರ್ವಜನಿಕರು ಕೂಡ ಆಕ್ರೋಶ ಹೊರಗಾಗ್ತದೆ. ಇದ್ರ ಬಗ್ಗೆ ಏನು ಕ್ರಮ ಆಗುತ್ತೆ ಅಂತ ಈಗ ನಾನೀಗ ತಮಗೆ ಗೊತ್ತಾದ ಹಾಗೆ ನಾವು ಈಗಾಗಲೇ ಡಾಕ್ಟರ್ಗಳಿಗೆ ನಮ್ಮ ಏನು ಡಿಸ್ಟಿಕ್ ಸರ್ಜನ್ಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಯಾರು ರೆಫರ್ ಮಾಡ್ತಾರೆ, ಎಷ್ಟು ರೆಫರ್ ಮಾಡ್ತಾರೆ, ಏನು ಕಾರಣಕ್ಕೆ ರೆಫರ್ ಮಾಡ್ತಾರೆ, ಅದೆಲ್ಲವನ್ನು ಡಾಕ್ಯುಮೆಂಟೇಷನ್ ಇರಬೇಕು. ಒಂದು ವೇಳೆ ನಮ್ಮಲ್ಲಿ ಫೆಸಿಲಿಟೀಸ್ ಇದ್ದು, ನಮ್ಮಲ್ಲಿ ಡಾಕ್ಟರ್ಸ್ಗಳಿದ್ದು ಅನವಶ್ಯಕವಾಗಿ ಅವರು ರೆಫರ್ ಮಾಡ್ತಾರೆ ಅಂದರೆ ಏನಾದರೂ ಒಂದು ಬೇರೆ ಕನ್ಸಿಡ್ರೇಷನ್ ಇರ್ಬೋದು ಅಂತೇಳಿ ಅಂಥವ್ರನ್ನು ಕೂಡ ನಾವು ಅವರಿಗೆ ಏನಾದರೂ ಪನಿಷ್ಮೆಂಟ್ ಕೊಡ್ತಕ್ಕಂಥದ್ದು, ಆಮೇಲೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದನ್ನೆಲ್ಲ ಮಾಡಬೇಕು ಅಂತೇಳಿ ಅವರಿಗೆ ರೆಕಾರ್ಡ್ಸ್ ಮೇಂಟೈನ್ ಮಾಡಿ ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ. ಅಂದರೆ ಪ್ರತಿ ದಿವಸ ಡಿಸ್ಟ್ರಿಕ್ಟ್ ಆಸ್ಪತ್ರೆಯಿಂದ ಹೊರಗಡೆಗೆ ಬೆಂಗಳೂರಿಗಿರ್ಬೋದು ಅಥವಾ ಬೇರೆ ಆಸ್ಪತ್ರೆಗಿರ್ಬೋದು ಅದಕ್ಕೆ ನೀವು ರೆಫರ್ ಮಾಡ್ತಿರಲ್ಲ, ಅದನ್ನು ಒಂದು ರಿಜಿಸ್ಟ್ರಿ ಮೇಂಟೈನ್ ಮಾಡಿ ಆ ರಿಜಿಸ್ಟ್ರಿಯಲ್ಲಿ ಕಾರಣ ಬರೀಬೇಕು, ಯಾತಕ್ಕೆ ರೆಫರ್ ಮಾಡಿದ್ದೀವಿ ಅಂಥೇಳಿ, ಮತ್ತು ಯಾರು ರೆಫರ್ ಮಾಡಿದ್ದಾರೆ ಅನ್ನೋದು ಕೂಡ ಮುಖ್ಯ ಆಗ್ತದೆ. ಅದನ್ನು ಮಾಡೋದಕ್ಕೆ ಹೇಳಿದ್ದೀವಿ. ಜೊತೆಗೆ ಈ ಆ್ಯಂಬ್ಯುಲೆನ್ಸ್ನವರು ಇದೆಲ್ಲ ಒಂದು ಮಾಫಿಯಾ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ಅದನ್ನು ಯಾವ ರೀತಿ ನಾವು ನಿಲ್ಲಿಸಬೇಕು ಅನ್ನೋದು, ಒಂದು ಸಾರಿ ರೆಫರೆನ್ಸ್ ನಿಂತೋದ್ರೆ ಆಟೋಮ್ಯಾಟಿಕಲ್ಲಿ ಆ್ಯಂಬ್ಯುಲೆನ್ಸಿನ ಇದು ನಿಂತೋಗ್ತದೆ ಅನ್ನುವಂಥದ್ದು. ಹಾಗಾಗಿ ಅದನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡೇ ಮಾಡಿದ್ದೇವೆ. ಅಂದರೆ ಸರ್, ಈಗ SC/ST ಮತ್ತು OBC ಮೈನಾರಿಟಿ ಹಾಸ್ಟೆಲ್ಸ್ ಸ್ಟೂಡೆಂಟ್ಸ್ದು ಅವ್ರದ್ದು ಫಲಿತಾಂಶ ಗುಣಮಟ್ಟ ಹೆಚ್ಚಾಗಿದೆ ಕಡಿಮೆ ಆಗಿದೆ ಅಲ್ಲ, ಈಗ ಓವರಾಲು ನಾವು ನಮ್ಮ ಜಿಲ್ಲೆಯಲ್ಲಿ SSLCಯಲ್ಲಿ ಬೇರೆ ಬೇರೆದು ನಾವು ನೋಡೋಕ್ಕೆ ಹೋಗಿಲ್ಲ. SSLCಯಲ್ಲಿ ನಾವು 30ನೇ ಸ್ಥಾನದಲ್ಲಿ ಇದ್ದೇವೆ ಅಂತ ಅದನ್ನು ನಾವು ರಿವ್ಯೂ ಮಾಡಿದ್ದೇವೆ. ಅದು ಯಾತಕ್ಕೆ 20 ಮಾರ್ಕ್ಸು ಗ್ರೇಸ್ ಕೊಟ್ಟರೂ ಕೂಡ ನಮ್ಮ ಜಿಲ್ಲೆ ಕೇವಲ 71% ಮಾತ್ರ ರಿಸಲ್ಟ್ಸಲ್ಲಿ ಬಂದಿದೆ. ಹಾಗಾಗಿ ಅದನ್ನು ಯಾತಕ್ಕೆ ಹೀಗಾಗಿದೆ ಅನ್ನೋದನ್ನು ಪರಿಶೀಲನೆ ಮಾಡುವಾಗ ಭಾಳಷ್ಟು ವೇಕೆನ್ಸಿಗಳು, ಟೀಚರ್ಸ್ಗಳಿಲ್ಲ, ಸಿಂಗಲ್ ಟೀಚರ್ಸು ಹೈಸ್ಕೂಲ್ಗಳಿದ್ದಾವೆ. ಹಾಗಾಗಿ ಒಬ್ಬ ಟೀಚರು ಫಿಸಿಕ್ಸು ಅವನೇ ಮಾಡ್ತಾನೆ, ಹಿಸ್ಟ್ರಿನೂ ಅವನೇ ಮಾಡ್ತಾನೆ ಅನ್ನೋ ಮಟ್ಟಕ್ಕೆ ಆಗೋಗ್ಬಿಟ್ಟಿದೆ. ಅದನ್ನು ಬದಲಾಯಿಸಬೇಕು ಅಂತೇಳಿ ನಾವು ಟೀಚರ್ಸ್ ರೆಕ್ರೂಟ್ಮೆಂಟನ್ನು ಕೇಳಿದಾಗ ಅವರು ಒಪ್ಕೊಂಡಿದ್ದಾರೆ. ಬಹುಶಃ ಆ ಟೀಚರ್ಸ್ಗಳು ಬಂದರೆ ನಮಗೆ ಅದರ ಆ ಫ್ಯಾಕ್ಟರಿಂದ ನಾವು ಹೊರಗಡೆ ಬರ್ಬೋದು. ಸರ್, ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ 2 ಎಕರೆ ಮಿನಿಮಮ್ ಜಮೀನು ಕೇಳ್ತಾರೆ ಸರ್. 1 ಎಕರೆ ಒಂದು ಕಡೆ ಇರುತ್ತೆ, ಇನ್ನು ಅರ್ಧ ಎಕರೆ ಬೇರೆ ಕಡೆ ಎಲ್ಲ ಇರುತ್ತೆ. ಅದು ದಾಖಲೆ 2 ಎಕರೆ ಕೊಡಿ ಅಂತ ಕೇಳ್ತಾ ಇರುತ್ತೆ. ಇಲ್ಲ, ನಾವು ನಿಮ್ಮ ಸರ್ಕಾರದಲ್ಲಿ ನಿಯಮ ಇರತಕ್ಕಂಥದ್ದು ಒಂದೇ ಕಡೆ ಇರಬೇಕು ಅಂತ, 2 ಕಡೆ ಇದ್ದರೆ ಕೊಡೋಕ್ಕೆ ಬರೋದಿಲ್ಲ ಅಂತ. ಯಾಕೆಂದರೆ ಇಲ್ಲಿಂದ ಅವರು ಎಲ್ಲ ಒಂದು 2 ಕಿಲೋಮೀಟರ್ ದೂರದಲ್ಲಿ ಇಲ್ಲಿಂದ ನೀರಲ್ಲಿ ಅಲ್ಲಿಗೆ ತೊಗೊಂಡು ಹೋಗ್ತಾರೆ. ಪ್ರಾಕ್ಟಿಕಲ್ ಡಿಫಿಕಲ್ಟೀಸು ಅದಕ್ಕೋಸ್ಕರ ಕೇಳ್ತಾರೆ. ಅಂಥದ್ದೇನು 1-2 ಸಮಸ್ಯೆ ಇರ್ಬೋದು ಅಷ್ಟೇ, ಹೆಚ್ಚಿನ ಸಮಸ್ಯೆ ಆ ಥರ ಬರೋದು. ಸರ್, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಂಕಿಅಂಶಗಳನ್ನು ಸಾಕಷ್ಟು ತಪ್ಪು ಕೊಡ್ತಾ ಇದ್ದಾರೆ. ಲಕ್ಷ ಕೋಟಿ ಈ ಥರದ್ದೆಲ್ಲ. ಬಟ್ ನೀವು ಸಾಫ್ಟ್ ಕಾರ್ನರ್ ಇರ್ತಾರೆ ಅಂತ ಅವ್ರೇನಾದ್ರು ವರ್ಕ್ ಮಾಡ್ತಿದ್ದಾರೆ ಸರ್? ಏನು ಸಾಫ್ಟ್ ಕಾರ್ನರು? ನೀವು ಸ್ವಲ್ಪ ಕ್ಷಮಕ್ಕೆ ಇರ್ತೀರಾ ಅವ್ರ ಪರವಾಗಿ? ಹೌದು, ಹಂಗೆ ಇರಬೇಕು, ನಾನು ಇರೋದೇ ಹಂಗೆ. JJM ಸರ್ ಕೈದಾಳ ಪ್ರಕರಣ ಸಾಕಷ್ಟು ಇಲ್ಲ, ನಾನು ಕೂಡ ಅಲ್ಲಿ ವಿಸಿಟ್ ಮಾಡ್ತೀನಿ. ಅವರೇನೋ ಒಂದು ಅಲಿಗೇಷನ್ ಮಾಡಿದ್ದಾರೆ, ಅಲ್ಲಿಗೆ ಸರಿಯಾಗಿ ಆಗಿಲ್ಲ ಅಂತ ಹೇಳ್ತಕ್ಕಂಥದ್ದು. JJMನ್ನು ನಾನು ಸಪರೇಟಾಗಿ ರಿವ್ಯೂ ಮಾಡ್ತೀನಿ. ರಿವ್ಯೂ ಮಾಡೋದ್ರ ಜೊತೆಗೆ ನಾನು ಕೆಲವು ಹಳ್ಳಿಗಳಿಗೆ ಭೇಟಿ ಕೊಡ್ತೀನಿ. ಯಾವ ಹಳ್ಳಿಗೆ ಹೋಗ್ತೀನಿ ಅಂತ ನಾನೇನು ಹೇಳಿ ಹೋಗೋದಿಲ್ಲ. ಸರ್ಪ್ರೈಸಾಗಿ ಹೋಗಿ ಕೆಲವು ಹಳ್ಳಿಗಳಿಗೆ ಭೇಟಿ ಕೊಟ್ಟು JJM ಎಷ್ಟು ಸಕ್ಸಸ್ಫುಲ್ಲಾಗಿ ಆಗಿದೆ ಅಂತ. ಅದರಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಫೇಲ್ಯೂರ್ ಆಗಿದೆ. ಉತ್ತರ ಪ್ರದೇಶದಲ್ಲಿರ್ಬೋದು, ಬಿಹಾರ